ಮತಗಳ್ಳತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತಗಳ್ಳತನದ ಸ್ವರೂಪವನ್ನು ವಿವರಿಸಿದ್ದಾರೆ, ಪ್ಯಾಟರ್ನನ್ನು ತೋರಿಸಿದ್ದಾರೆ ಮತ್ತು ಒಬ್ಬನೇ ವ್ಯಕ್ತಿಯ ಫೋಟೋ ಸಮೇತವಾಗಿ ತೋರಿಸಿದ್ದಾರೆ. ಒಬ್ಬನೇ ವ್ಯಕ್ತಿ 2, 3, 4 ಕಡೆಗಳಲ್ಲಿ ಇರುವಂತಹ ಮತಗಟ್ಟೆಗಳಲ್ಲಿ ಆತನ ಫೋಟೋ ಇರುವಂಥದ್ದು, ಆತನ ಅಡ್ರೆಸ್ ಸೇಮ್, ಆತನ ನೇಮ್ ಸೇಮ್, ಎವ್ರಿಥಿಂಗ್ ಎಲ್ಲವೂ ಸೇಮ್. ಸರಿಸುಮಾರು 80 ಮಂದಿ ಒಂದೇ ವಿಳಾಸದಲ್ಲಿ ಮತದಾರರು ಇದ್ದರು ಅಂತ. ಅಂದರೆ ಒಂದೇ ಮನೆಯ ವಿಳಾಸವನ್ನು 80 ಮಂದಿ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಒಂದು ವಿಳಾಸಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ವಿಳಾಸದಿಂದ ಸರಿಸುಮಾರು 65 ಮಂದಿಯ ಹೆಸರುಗಳನ್ನು ಒಂದೇ ವಿಳಾಸಕ್ಕೆ ಕೊಟ್ಟಿದ್ದಾರೆ. ಇದು ಹೇಗೆ ಸಾಧ್ಯ ಆಗುತ್ತೆ? ಸಾಮಾನ್ಯವಾಗಿ ಇರುವಂತಹ ಪ್ರಶ್ನೆ ಮತ್ತು ಇದು ಅನುಮಾನಗಳನ್ನು ಹುಟ್ಟು ಹಾಕುವಂತಹ ಪ್ರಶ್ನೆಯಾಗಿದೆ. ನಿಜಕ್ಕೂ ಆ ದಾಖಲೆಗಳು, ಅವರು ಕೊಟ್ಟಿರುವಂತಹ ದಾಖಲೆಗಳು ಇದು ಎಕ್ಸಾಕ್ಟ್ ನಿಜಕ್ಕೂ ಕೂಡ ಇದರಲ್ಲಿ ಯಾವುದೇ ಫ್ಯಾಬ್ರಿಕೇಷನ್ ಆಗದೆ, ಇದರಲ್ಲಿ ಯಾವುದೇ ತಿರುಚುವಂತಹ ಪ್ರಯತ್ನಗಳಾಗದೆ, ನಿಜಕ್ಕೂ ಯಾವ ಚುನಾವಣಾ ಆಯೋಗ ಮತಪಟ್ಟಿಯನ್ನು ಮಾಡುತ್ತೆ, ಮತದಾರರ ಪಟ್ಟಿಯನ್ನು ಮಾಡುತ್ತೆ, ಅದೇ ಮತದಾರರ ಪಟ್ಟಿಯೇ ಇದು ಹೌದು ಅಂತೇಳಿ ಆದರೆ ನಿಜಕ್ಕೂ ಇದು ಗಾಬರಿ ಹುಟ್ಟಿಸುವಂತಹ ವಿಚಾರ. ಯಾಕಂದರೆ ಮತದಾರರ ಪಟ್ಟಿಯಲ್ಲಿ ಆಯಾ ಬೂತ್ನಲ್ಲಿ ಹೋಗಿ ಓಟ್ ಹಾಕೋಂಥವ್ರಿಗೆ ಸಿಗೋದು ನೋಡುವಂಥದ್ದು ಸಾಮಾನ್ಯವಾಗಿ ಆ ಬೂತ್ನ ಪಟ್ಟಿಯನ್ನು ಮಾತ್ರ ಇಟ್ಕೊಂಡಿರ್ತಾರೆ. ಆದರೆ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಬೂತ್ಗಳ ಪಟ್ಟಿಯಲ್ಲಿರ್ತಕ್ಕಂಥವರ ಹೆಸರು ಪಕ್ಕದ ಬೂತ್ನಲ್ಲೂ ಅವರೇ ವೋಟರ್ಸು, ಮತ್ತೊಂದು ಬೂತ್ನಲ್ಲೂ ಅವರೇ ವೋಟರ್ಸು ಮತ್ತು 2 ಬೂತ್ಗಳಲ್ಲಿ ಒಬ್ಬರು ಮತ ಹಾಕಿರೋದಕ್ಕೂ ಕೂಡ ಸಾಕ್ಷಿಗಳು ಸಿಗ್ತವೆ ಅಂತ ಹೇಳಿದರೆ ಇದು ನಿಜಕ್ಕೂ ಏನಾಗ್ತಾ ಇದೆ? ಹಾಗೆಯೇ ಫೋಟೋಗಳ ಮೂಲಕವಾಗಿ ಸಣ್ಣ ಫೋಟೋಗಳನ್ನು ಕೊಟ್ಟು ಗುರುತನ್ನು ಸರಿಯಾಗಿ ಸಮರ್ಪಕವಾಗಿ ತೋರಿಸದೇ ಇರತಕ್ಕಂತಹ ಪ್ರಕರಣಗಳು ಅಂತೇಳಿ ಹುಡುಕಿದ್ದಾರೆ. ಹತ್ರ 12 ಲಕ್ಷಕ್ಕೂ ಹೆಚ್ಚು ಮತದಾರರಿರ್ತಕ್ಕಂತಹ ಪಟ್ಟಿಗಳಿಂದ ಇವುಗಳನ್ನು ತೆಗೆಯಲಾಗಿದೆ. 12 ಲಕ್ಷಕ್ಕೂ ಹೆಚ್ಚು ಮತಗಳು ಈ 2 ಪಕ್ಷಗಳ ನಡುವೆ ಹಂಚಿಕೆ ಆಗಿರುವಂಥ 13 ಲಕ್ಷದಷ್ಟು ಮತಗಳು 2 ಪಕ್ಷಗಳ ನಡುವಿನ ಹಂಚಿಕೆ ಆಗಿರತಕ್ಕಂಥ ಮತಗಳು ಕೂಡ ಇದ್ದಾವೆ ಒಂದು ಕ್ಷೇತ್ರದಲ್ಲಿ. ಹಾಗಿರುವಾಗ ಇಲ್ಲಿ ಏನೇನು ನಡೀತು, ಹೇಗೆ ಸಾಧ್ಯ ಆಯಿತು ಇವೆಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇರುವಂಥದ್ದು. ಇದೇ ಕಾರಣಕ್ಕಾಗಿ ಮಹದೇವಪುರ ಕ್ಷೇತ್ರದ ಉದಾಹರಣೆಯನ್ನು ಮುಂದಿಟ್ಟುಕೊಂಡೇ ರಾಹುಲ್ ಗಾಂಧಿ ಅತ್ಯಂತ ವಿವರವಾದಂತಹ ಒಂದು ಆರೋಪವನ್ನು, ಸಾಕ್ಷಿಯನ್ನು ಚುನಾವಣಾ ಆಯೋಗದ ವಿರುದ್ಧ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಮಹಾರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ, ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಏನು ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ವಿವರವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಹೇಗೆ ಸಂಜೆ 5 ಗಂಟೆಯ ನಂತರ ಮತದಾನ ಪ್ರಮಾಣ ಎಷ್ಟಾಗಿದೆ ಅನ್ನೋದಕ್ಕೆ, ಇದಕ್ಕೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಬಹಳಷ್ಟು ವಿವರಣೆಯನ್ನು ಕೊಟ್ಟಿದೆ. ನಾವು ಕೊಟ್ಟಿರುವಂತಹ ಅಪ್ಡೇಟ್ಸ್ ಏನು ಕೊಡ್ತಾ ಹೋಗ್ತೀವಿ. ಈಗ ಲೈಕ್ 3 ಗಂಟೆವರೆಗೆ ಇಷ್ಟು ಮತದಾನ ಆಗಿದೆ, 4 ಗಂಟೆವರೆಗೆ ಇಷ್ಟು ಮತದಾನ ಆಗಿದೆ, 5 ಗಂಟೆವರೆಗೆ ಇಷ್ಟು ಮತದಾನ ಅಂತ ಹೇಳ್ತಾ ಇರೋದಕ್ಕೂ ಎಕ್ಸಾಕ್ಟಲ್ಲಿ ಎಷ್ಟು ಮತದಾನ ಆಗಿರೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದು ಹೊರತಾಗಿ ನೀವು ಹೇಳುವಂಥ ಯಾವುದೇ ರೀತಿಯ ಗೋಲ್ಮಾಲ ಆಗಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿಕೆಗಳಿಗೆ, ಆರೋಪಗಳಿಗೆ ಈಗಾಗಲೇ ಉತ್ತರ ಕೊಟ್ಟಿತ್ತು. ಆದರೆ ರಾಹುಲ್ ಗಾಂಧಿ ಹೇಳೋ ಪ್ರಕಾರ ಒಟ್ಟು ವಯಸ್ಕರ ಅಂದರೆ 18 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಒಟ್ಟು ಜನಸಂಖ್ಯೆ ಮಹಾರಾಷ್ಟ್ರದಲ್ಲಿ ಏನಿದೆ ಅದಕ್ಕಿಂತ ಜಾಸ್ತಿಯಲ್ಲಿ ಮತದಾರರಿದ್ರು ಅಂತೇಳಿ, ಈ ಮತದಾರರು ಎಲ್ಲಿಂದ ಬಂದರು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ರವೀನಾ ವಿವರವಂತ ವರದಿಯನ್ನು ತೋರಿಸಿ. प्रकार से बेंगलोर का चुनाव चोरी किया। अगर इलेक्शन कमीशन बीजेपी की पूरी मदद कर रहा है, ये 2 मिनट का काम। दिस कम्स आउट ऑफ 1 सीट। इट्स अ ह्यूज इम्बैलेंस। जब तक इलेक्शन कमीशन कॉम्प्रोमाइज्ड है, जब तक वोटर लिस्ट कॉम्प्रोमाइज्ड है, तब तक ना ईवीएम से कुछ होगा ना मैन्युअली होगा। ವೋಟು ಚೋರಿ ಆಗ್ತಿದೆ. ಚುನಾವಣಾ ಆಯೋಗ ಬಿಜೆಪಿಯನ್ನು ಗೆಲ್ಲಿಸಲು ವೋಟ್ ಚೋರಿಗೆ ಸಾಥ್ ಕೊಡ್ತಿದೆ ಎನ್ನುವುದು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದುವರೆಗೂ ಮಾಡುತ್ತಾ ಬಂದಿದ್ದ ಆರೋಪ. ಅದರಲ್ಲೂ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾ ಅಘಾಡಿ ಹೀನಾಯವಾಗಿ ಸೋತು ಲಗಾಡಿ ಎದ್ದು ಹೋದ ಮೇಲಂತೂ ರಾಹುಲ್ ಗಾಂಧಿ ನೇರವಾಗಿಯೇ ವೋಟ್ ಚೋರಿಯಾಗಿದೆ, ಮತಗಳ್ಳತನ ನಡೆದಿದೆ ಎಂದು ಆಕ್ರೋಶಭರಿತರಾಗಿ ಆರೋಪ ಮಾಡುತ್ತಿದ್ದರು. ಇಷ್ಟು ದಿನ ಆರೋಪ ಮಾಡುತ್ತಿದ್ದ ರಾಹುಲ್ ಗಾಂಧಿ ಇವತ್ತು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ದಾಖಲೆಗಳನ್ನು ತೋರಿಸಿ ಹೇಗೆಲ್ಲ ನಕಲಿ ಮತದಾರರನ್ನ ಸೃಷ್ಟಿಸಲಾಗಿದೆ ಎಂದು ಸಾಕ್ಷಿ ತೋರಿಸಿದ್ದಾರೆ. ಇದಕ್ಕಾಗಿ 7 ಅಡಿಗಳಷ್ಟು ಎತ್ತರದ ದಾಖಲೆಗಳ ಗುಡ್ಡೆಯನ್ನೇ ಮುಂದಿಟ್ಟ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಗಳ್ಳತನ ನಡೆದಿದೆ ಎಂದು ಸಾಕ್ಷಿಗಳನ್ನು ತೋರಿಸಿ ಆರೋಪ ಮಾಡಿದ್ದಾರೆ. New voters vote for the Prime Minister. You heard that said, right? सुना है ना? New voters, young voters like to vote for the Prime Minister. Now I'll show you how. So there is something called Form 6. 33,692 voters are registered here.
This basically is anybody who wants to vote for the first time can use this list, Form 6. So you go, you get into Form 6, and then your vote, your name goes into the voter list. There's a lady called Shakun Rani, 70-year-old. 70-year-old. Zoom out. That's her. And you see, very interesting thing here. She appears twice on the voter list. She comes in using Form 6. Zoom into her name the first time. Zoom in there. Here, first name Shakun, surname Rani. Right? Now look at the picture. That's a picture. Now go to the other picture. Look at the picture. So this is essentially a zoomed in picture that they've taken. And this is now suddenly a new voter. 2024 ಲೋಕಸಭೆ ಚುನಾವಣೆ ವೇಳೆ ಮಹದೇವಪುರ ವಿಧಾನಸಭಾ ಕ್ಷೇತ್ರವೊಂದರಲ್ಲೇ 1,250,000 ಮತಗಳ ಕಳ್ಳತನ ಆಗಿದೆ ಅನ್ನೋದು ರಾಹುಲ್ ಗಾಂಧಿ ಆರೋಪ. ಚುನಾವಣಾ ಆಯೋಗವನ್ನ ಬಳಸಿಕೊಂಡು 5 ಮಾದರಿಗಳಲ್ಲಿ ಮತಕಳ್ಳತನ ಆಗಿರುವ ಬಗ್ಗೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಅಲ್ಲದೆ ಮಹದೇವಪುರ ಕ್ಷೇತ್ರದ ಉದಾಹರಣೆಯನ್ನೇ ಮುಂದಿಟ್ಟುಕೊಂಡು ದೇಶದಲ್ಲಿ 33,000 ಮತಗಳ ಆಸುಪಾಸಿನ ಅಂತರದಲ್ಲಿ ಬಿಜೆಪಿ ಗೆದ್ದಿದ್ದ 25 ಕ್ಷೇತ್ರಗಳಲ್ಲೂ ಹೀಗೆಯೇ ಅಕ್ರಮ ನಡೆದಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ತಮ್ಮ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿಯೇ ಮತಕಳ್ಳತನ ಮಾಡಿಸಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ನೇರ ಆರೋಪ. महाराष्ट्र में विधानसभा में हमारा गठबंधन वाइप आउट हो जाता है और लोकसभा में कुछ ही महीने पहले हमारा गठबंधन स्वीप करता है. वेरी सस्पिशियस. एंड महाराष्ट्र में वी फाउंड एट द स्टेट लेवल दैट लोकसभा और विधानसभा के बीच में 1 crore न्यू वोटर्स केम इनटू द गेम. ಇನ್ನು ಮತದಾರರ ಪಟ್ಟಿಯ ಮೂಲಕ 5 ಮಾದರಿಗಳಲ್ಲಿ ಮತಕಳ್ಳತನ ಆಗಿದೆ ಎಂದು ರಾಹುಲ್ ಗಾಂಧಿ ತಾವು ತಂದಿದ್ದ ಸಾಕ್ಷ್ಯಗಳನ್ನ ದೇಶದ ಜನರ ಮುಂದಿಟ್ಟಿದ್ದಾರೆ. ನಂಬರ್ 1, 11,965 ನಕಲಿ ಮತದಾರರು. ಒಬ್ಬನೇ ಮತದಾರ, ಒಂದೇ ಕ್ಷೇತ್ರ, ಹಲವು ಬೂತ್ಗಳಲ್ಲಿ ಮತದಾನ ಮಾಡಿರುವ ಸಾಕ್ಷಿಗಳಿವೆ. ಅಷ್ಟೇ ಅಲ್ಲ, ಒಬ್ಬನೇ ಮತದಾರ ಹಲವು ರಾಜ್ಯಗಳಲ್ಲೂ ಮತದಾನ ಮಾಡಿದ್ದಾನೆ. ನಂಬರ್ 2, 40,009 ನಕಲಿ ಅಥವಾ ತಪ್ಪು ವಿಳಾಸ. ಬಹುತೇಕ ಮತದಾರರಿಗೆ ವಿಳಾಸವೇ ಇಲ್ಲ. ಕೆಲವೆಡೆ ವಿಳಾಸ ಕೂಡ 00 ಎಂದು ನಮೂದಾಗಿದೆ. ವಿಳಾಸಗಳ ಪರಿಶೀಲನೆಯೇ ಆಗಿಲ್ಲ. ನಂಬರ್ 3, 10,452 ಒಂದೇ ವಿಳಾಸದ ಹಲವು ಮತದಾರರು. ಒಂದೇ ಮನೆಯಲ್ಲಿ 80 ಮತದಾರರು, ಒಂದೇ ಮನೆ 46 ಮತದಾರರು. ಹೀಗೆ ಸಿಂಗಲ್ ಬೆಡ್ರೂಮ್ ಮನೆಗಳಲ್ಲೂ 16 ಮಂದಿ ಮತದಾರರಿದ್ದಾರೆ. ಅಷ್ಟೇ ಅಲ್ಲ, ಒಂದೇ ವಿಳಾಸದಲ್ಲಿ 68 ಮತದಾರರೂ ಇರೋದು ಬೆಳಕಿಗೆ ಬಂದಿದೆ. ನಂಬರ್ 4, 4,132 ಲೋಪವಿರುವ ಫೋಟೋಗಳು. ನೋಂದಣಿ ಮಾಡಿಸಿದಾಗ ವೋಟರ್ ಲಿಸ್ಟ್ನಲ್ಲಿ ಸಣ್ಣ ಗಾತ್ರದ ಫೋಟೋ ಬಳಸಲಾಗಿದೆ. ಆ ಫೋಟೋದಲ್ಲಿ ವ್ಯಕ್ತಿಯ ಸ್ಪಷ್ಟತೆಯೇ ಸಿಗೋದಿಲ್ಲ. ನಂಬರ್ 5, 33,692 ಫಾರ್ಮ್ 6 ದುರ್ಬಳಕೆ. ಫಾರ್ಮ್ 6 ಬಳಸಿಕೊಂಡು ನೋಂದಣಿ ಮಾಡಿಸೋ ಪ್ರಕ್ರಿಯೆ ವೇಳೆ ಯುವಕರಿಗೆ ಇಲ್ಲದ ನೋಂದಣಿ ಭಾಗ್ಯ ವೃದ್ಧರಿಗೆ ಸಿಕ್ಕಿದೆ. 70 ವರ್ಷದ ಮಹಿಳೆ 2 ಬಾರಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಹೀಗೆ 2 ಬಾರಿ ನೋಂದಣಿ ಮಾಡಿಸಿಕೊಂಡಿರುವ ಮಹಿಳೆ 2 ಕಡೆಗಳಲ್ಲಿ ಮತ ಚಲಾಯಿಸಲು ಅವಕಾಶ ಕೊಟ್ಟಿದ್ದು ಹೇಗೆ ಎನ್ನುವುದು ರಾಹುಲ್ ಗಾಂಧಿ ಪ್ರಶ್ನೆ. They were stolen in 5 different ways. The first way, duplicate voters. One voter appearing multiple times on the voter list. Fake and invalid addresses. Voters who didn't have addresses or were just fake addresses. Bulk voters in single address. One building, 50 people, 60 people, 1 bedroom house, but we go there, no 50 people living there. No record of those people ever having living there. One family living in that house. Invalid photos, photos which you simply cannot see or no photos existing of theirs on the polling list. And then the most interesting, misuse of Form 6. ಹೀಗೆ ಮಹದೇವಪುರ ಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾಗಿರುವ ವೋಟ್ ಕಳ್ಳತನದ ಬಗ್ಗೆ ತಾವು ತಂದಿದ್ದ ಸಾಕ್ಷ್ಯಗಳನ್ನು ಸುದ್ದಿಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಬಿಚ್ಚಿಟ್ಟಿದ್ದಾರೆ. ಇದು ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಲ್ಲ,
ಹರಿಯಾಣ, ಮಹಾರಾಷ್ಟ್ರದಲ್ಲೂ ಮತಕಳ್ಳತನ ಆಗಿರುವ ಬಗ್ಗೆ ಸಾಕ್ಷಿಗಳಿವೆ ಎಂದು ರಾಹುಲ್ ಗಾಂಧಿ ಆರೋಪದ ಸರಣಿಯನ್ನೇ ಮುಂದಿಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ 5 ವರ್ಷಗಳಲ್ಲಿ ಆಗದಷ್ಟು ಮತದಾರರ ಸೇರ್ಪಡೆ ಕೇವಲ 5 ತಿಂಗಳಲ್ಲೇ ಆಗಿದ್ದು ಹೇಗೆ ಎನ್ನುವುದು ರಾಹುಲ್ ಗಾಂಧಿ ಪ್ರಶ್ನೆ. ಅಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲಿರುವ ಒಟ್ಟು 18 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಕರ ಜನಸಂಖ್ಯೆಯನ್ನ ಮತದಾರರ ಸಂಖ್ಯೆ ಮೀರಿದ್ದು ಹೇಗೆ? ಅಲ್ಲದೆ ಮಹಾರಾಷ್ಟ್ರದಲ್ಲಿ ಸಂಜೆ 5 ಗಂಟೆ ಮೇಲೆ ಹೆಚ್ಚಿನ ಪ್ರಮಾಣದ ಮತದಾನ ಆಗಿರೋದೇ ಮತಕಳ್ಳತನಕ್ಕೆ ಸಾಕ್ಷಿ ಎನ್ನುವುದು ರಾಹುಲ್ ಗಾಂಧಿ ನೇರ ಆರೋಪ. ಲೋಕಸಭೆ ಪ್ರತಿಪಕ್ಷ ನಾಯಕರ ಆರೋಪದ ಪ್ರಕಾರ ಮಹಾರಾಷ್ಟ್ರದಲ್ಲಿ 40,000 ನಿಗೂಢ ಮತದಾರರು ಕೊನೆ ಕ್ಷಣದಲ್ಲಿ ಸೇರಿಕೊಂಡಿದ್ದಾರಂತೆ. ಇನ್ನು ಕರ್ನಾಟಕದಲ್ಲಿ ಕನಿಷ್ಠ 16 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವ ಎಲ್ಲಾ ಅವಕಾಶಗಳಿದ್ದವು ಎನ್ನುವುದು ರಾಹುಲ್ ಗಾಂಧಿ ವಿಶ್ವಾಸ. ಆದರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕೇವಲ 9 ಸ್ಥಾನದಲ್ಲಿ ಮಾತ್ರ ಗೆಲ್ಲೋದಿಕ್ಕೆ ಸಾಧ್ಯವಾಯಿತು. ಬಿಜೆಪಿಯವರು ಕೇಂದ್ರ ಚುನಾವಣಾ ಆಯೋಗದ ಸಹಕಾರದಿಂದ ಮತಗಳ್ಳತನ ಮಾಡಿದ್ದರಿಂದಲೇ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಎಂದು ರಾಹುಲ್ ಗಾಂಧಿ ದೂರಿದ್ದಾರೆ. ಅದರಲ್ಲೂ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿದ್ದ ನಕಲಿ ಮತದಾರರ ಮೂಲಕ ಬಿಜೆಪಿ ಗೆದ್ದಿದೆ ಎಂದು ರಾಹುಲ್ ಗಾಂಧಿ ಅಂಕಿಅಂಶಗಳನ್ನು ವಿವರಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ 6,26,208 ಮತ ಗಳಿಸುತ್ತಾರೆ. ಬಿಜೆಪಿಯ ಪಿಸಿ ಮೋಹನ್ 6,58,915 ಮತ ಗಳಿಸುತ್ತಾರೆ. ಗೆಲುವಿನ ಅಂತರ ಕೇವಲ 32,707 ಇರುತ್ತೆ. ಆದರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ಕ್ಷೇತ್ರವೊಂದರಲ್ಲೇ ಬಿಜೆಪಿಗೆ 1 ಲಕ್ಷಕ್ಕೂ ಅಧಿಕ ಭಾರಿ ಮುನ್ನಡೆ ಬರುವುದಕ್ಕೆ ನಕಲಿ ಮತದಾರರೇ ಕಾರಣ ಅನ್ನೋದು ರಾಹುಲ್ ಗಾಂಧಿ ಆರೋಪ. They were stolen in 5 different ways. The first way, duplicate voters. One voter appearing multiple times on the voter list. Fake and invalid addresses. Voters who didn't have addresses or were just fake addresses. Bulk voters in single address. One building, 50 people, 60 people. One bedroom house, but we go there, no 50 people living there. No record of those people ever having living there. One family living in that house. Invalid photos, photos which you simply cannot see or no photos existing of theirs on the polling list. And then the most interesting, misuse of Form 6. ಮತಕಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಕಾಂಗ್ರೆಸ್ನವರು ಚುನಾವಣಾ ಆಯೋಗಕ್ಕೆ 4 ಬಾರಿ ದೂರು ಕೊಟ್ಟಿದ್ದರು. ಡಿಜಿಟಲ್ ಮತದಾರರ ಪಟ್ಟಿ, ಸಿಸಿಟಿವಿ ದೃಶ್ಯ ಸೇರಿದಂತೆ ಯಾವುದೇ ದಾಖಲೆಗಳನ್ನು ಚುನಾವಣಾ ಆಯೋಗ ಬಹಿರಂಗಪಡಿಸಿಲ್ಲ ಎಂದು ಕಾಂಗ್ರೆಸ್ನವರು ತಮ್ಮ ದೂರುಗಳಲ್ಲಿ ಚುನಾವಣಾ ಆಯೋಗದ ವಿರುದ್ಧವೇ ಆಕ್ಷೇಪಿಸಿದ್ದರು. ಇದೀಗ ರಾಹುಲ್ ಗಾಂಧಿ ಬಹಿರಂಗ ಆರೋಪ ಮಾಡುತ್ತಲೇ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲದೆ ಹೈಕೋರ್ಟ್ನಲ್ಲಿ ಇವೆಲ್ಲವನ್ನೂ ಪ್ರಶ್ನಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಮತಕಳ್ಳತನದ ಬಗ್ಗೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವಂತೆ ಸಲಹೆ ನೀಡಿದೆ. ಸಹಿ ಮಾಡಿದ ಅಫಿಡವಿಟ್ ಸಲ್ಲಿಸಲು ಸೂಚಿಸಿದೆ. ನಿಮ್ಮೆಲ್ಲ ಅನುಮಾನಗಳನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಎಂದಿದೆ. ವಿಳಾಸವೇ ಇಲ್ಲದವರು ಯಾರು ಅಂತ ಹೇಳಿ ನಕಲಿ ಮತದಾರರ ಪಟ್ಟಿ ಕೊಡಿ, ಕ್ರಮ ಕೈಗೊಳ್ಳುತ್ತೇವೆ ಎಂದು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯವರು ಭರವಸೆ ನೀಡಿದ್ದಾರೆ. ಹೀಗೆ ಚುನಾವಣಾಧಿಕಾರಿಗಳು ಹೈಕೋರ್ಟ್ಗೆ ಹೋಗುವಂತೆ ಕಾಂಗ್ರೆಸ್ ನಾಯಕರಿಗೆ ಸಲಹೆ ಕೊಟ್ಟರೆ, ಇತ್ತ ರಾಹುಲ್ ಗಾಂಧಿಯ ಆರೋಪಗಳಿಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. Congress party and its ally won majority of the seats in Lok Sabha. They were praising, they were happy, and then when they lost badly in Vidhan Sabha, then it has become problem for them. In a similar way, whether it's Karnataka or anywhere, the claims made by Sri Rahul Gandhi and his team are completely bogus. They are targeting the Election Commission of India only to tarnish the image of the Election Commission of India. कि राहुल जी के दिमाग की चिप चोरी चली गई है और उनकी हार्ड डिस्क करप्ट हो गई है, इसलिए लगातार वो झूठ बोल रहे, गलत बयानबाजी कर रहे और जनता का मैंडेट चोरी कर रहे हैं. ಈ ಮಧ್ಯೆ ರಾಹುಲ್ ಗಾಂಧಿ ಮಾಡಿರುವ ಆರೋಪವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ದಾರೆ. ಮಾಧ್ಯಮ ಹೇಳಿಕೆ ಪ್ರಕಟಿಸಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವ್ಯಾಪಕ ಜನಾಕ್ರೋಶವಿತ್ತು. ಹೀಗಿದ್ದರೂ ಹೇಗೆ ಅವರು ಅಧಿಕಾರದ ಗದ್ದುಗೆ ಏರಲು ಸಾಧ್ಯವಾಯಿತು ಎನ್ನುವುದಕ್ಕೆ ದಾಖಲೆಗಳೇ ಸಾಕ್ಷಿ ಎಂದರು. ಇನ್ನು ರಾಜ್ಯದ ಸಚಿವರು ಕೂಡ ರಾಹುಲ್ ಗಾಂಧಿ ಬೆನ್ನಿಗೆ ನಿಂತು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಮಹದೇವಪುರ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಆಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಎಲ್ಲ ಕಡೆನೂ ಆಗಿದೆ.
ಮಿಸ್ಯೂಸ್ ಆಫ್ ಫಾರ್ಮ್ 6 ಇವೆಲ್ಲನೂ ಸೇರಿ ಸುಮಾರು 1 ಲಕ್ಷ ಮತದಾರರಿಗೆ ಮೋಸ ಆಗಿದೆ, ಮತದಾನದಲ್ಲಿ ಹೆಚ್ಚಳಿಕೆ ಆಗಿದೆ ಅಂತ ಇದೆ. ಇವತ್ತು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ನಾಳೆ ಬರ್ತಾರೆ. ಇದು ನಾಳೆ ಬಂದು ಎಲ್ಲ ಓದಾದ್ಮೇಲೆ ಎಲ್ಲ ದಾಖಲೆಗಳನ್ನು ನಿಮಗೆ ಕೊಡ್ತೀವಿ. ಸ್ಟೇಟ್ ಎಲೆಕ್ಷನಿಗೂ ಕೊಡ್ತೀವಿ. ಇದೇ ವೇಳೆ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಮತವೂ ಗೋಲ್ಮಾಲ್ ಆಗಿಲ್ಲ ಅಂತ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ರಾಹುಲ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಚುನಾವಣೆಯಾದ 45 ದಿನಗಳಲ್ಲಿ ತಕರಾರು ಹಾಕಿಕೊಳ್ಳಬೇಕು, ಆಗೆಲ್ಲ ಸುಮ್ಮನಿದ್ದು ಈಗ ಯಾಕೆ ಬಂದಿದ್ದಾರೆ ಅನ್ನೋದು ಪಿಸಿ ಮೋಹನ್ ಪ್ರಶ್ನೆ. ಇದಕ್ಕೆ ಬಿಜೆಪಿಯ ಇತರೆ ನಾಯಕರು ಕೈಜೋಡಿಸಿದ್ರು. ಈ ಎಲ್ಲದರ ಮಧ್ಯೆಯೇ ನಾಳೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಬರುತ್ತಿದ್ದಾರೆ. ಮತಕಳ್ಳತನ ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ ಬರುತ್ತಿರೋ ಕಾರಣಕ್ಕೆ ಭಾರೀ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ. ನಾಳೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ರಾಹುಲ್ ಗಾಂಧಿ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಿರುವುದರಿಂದ ತಾವು ಇವತ್ತು ಮಾಡಿರುವ ಆರೋಪಕ್ಕೆ ಬಿಜೆಪಿಯಿಂದ ಬಂದಿರುವ ತಿರುಗೇಟುಗಳಿಗೆ ಯಾವ ರೀತಿಯ ಉತ್ತರ ಕೊಡ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.